ಸ್ನೇಹಿತರೆ, ಗಲ್ಫ್ ಕದನದಲ್ಲಿ ಹಲವು ವರ್ಷಗಳ ನಂತರ ಅಟ್ ದ ಫಸ್ಟ್ ಟೈಮ್ ಇಸ್ರೇಲ್ ಯುದ್ಧಕ್ಕೆ ತನ್ನ ಭೂಸೇನೆಯನ್ನ ನುಗ್ಗಿಸಿದೆ. ಲೆಬನಾನ್ ಒಳಗಡೆ ಮೇಜರ್ ಆಪರೇಷನ್ ಮಾಡಿದೆ. ಲೆಬನಾನ್ ಯಾಕೆ? ಇರಾನ್ನ ಪ್ರಾಕ್ಸಿಗಳು ಹಿಜ್ಬುಲ್ಲಾಗಳು ಇಸ್ರೇಲ್ ತಲೆ ಮೇಲೆ ಲೆಬನಾನ್ನಲ್ಲಿದ್ದಾರೆ. ಅಲ್ಲಿಗೆ ಭೂಸೇನೆಯನ್ನ ನುಗ್ಗಿಸಿದೆ. ಮತ್ತೊಂದು ಕಡೆ ಇರಾನ್ ಸೇನೆಯ ಪ್ರಮುಖ ನಾಯಕನನ್ನೇ ಇಸ್ರೇಲ್ ಬೇಟೆಯಾಡಿದೆ. ಭಾರತದಲ್ಲೂ ಕೂಡ ಯುದ್ಧದ ಪರಿಣಾಮ ಕಾಣೋಕೆ ಶುರುವಾಗಿದೆ. ಗ್ಯಾಸ್ ಸಮಸ್ಯೆ ಇದೆಲ್ಲವನ್ನು ನೋಡೋಕು ಮುನ್ನ ಇರಾನ್ನ ಭೂಕಂಪನದ ಬಗ್ಗೆ ಮೊದಲು ನೋಡ್ತಾ ಹೋಗೋಣ ನಾವು. ಇರಾನ್ ವರ್ಸಸ್ ಅಮೆರಿಕ ಪ್ಲಸ್ ಇಸ್ರೇಲ್ ವಾರ್. ಈ ಯುದ್ಧದ ಕಾವು ಜೋರಾಗ್ತಿರೋ ಟೈಮ್ನಲ್ಲಿ ಇರಾನ್ನ ದಕ್ಷಿಣ ಭಾಗದಲ್ಲಿರೋ ಗೆರಾಶ್ ನಗರದಲ್ಲಿ ಭೂಕಂಪ ಆಗಿದೆ. 4.3 ತೀವ್ರತೆಯ ಸಾಧಾರಣ ಸಣ್ಣ ತೀವ್ರತೆಯ ಕಂಪನ ಅಂತ ಅನ್ಕೊಳ್ಳಿ. ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಈ ಮಾಹಿತಿಯನ್ನ ಕೊಟ್ಟಿದೆ. ಈ ಭೂಕಂಪದಿಂದ ಯಾವುದೇ ಪ್ರಾಣಹಾನಿ ಉಂಟಾಗಿಲ್ಲ, ಆಸ್ತಿ ಪಾಸ್ತಿ ಲಾಸ್ ಕೂಡ ಆಗಿಲ್ಲ. ಆ ಥರದ ರಿಪೋರ್ಟ್ಸ್ ಇನ್ನೂ ಬಂದಿಲ್ಲ. ಆದರೆ ಈ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಅಗೇನ್ ಈ ಥರ ಸ್ಫೋಟ ಆದಾಗ ವಾರ್ ಟೈಮ್ನಲ್ಲಿ ಏನು ಚರ್ಚೆ ಆಗುತ್ತೆ? ಅಣು ಪರೀಕ್ಷೆ ಮಾಡಿದ್ರ ಅನ್ನೋ ಚರ್ಚೆ ನಡೆಯುತ್ತೆ. ಇಲ್ಲೂ ಕೂಡ ಅಂತಹದ್ದೇ ಡಿಸ್ಕಷನ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಯಾಕಂದರೆ 10 to 20 ಕಿಲೋಟನ್ ಸಾಮರ್ಥ್ಯದ ಅಣ್ವಸ್ತ್ರ ಸ್ಫೋಟಿಸಿದ್ರೆ ರಿಕ್ಟರ್ ಮಾಪಕದಲ್ಲಿ 4 to 5 ತೀವ್ರತೆಯ ಕಂಪನಗಳು ದಾಖಲಾಗ್ತವೆ. ಸೊ ಇರಾನ್ ಹತ್ರ ಆಲ್ರೆಡಿ ನ್ಯೂಕ್ಲಿಯರ್ ಸ್ಫೋಟಕಕ್ಕೆ ಬೇಕಾದ ಮಟೀರಿಯಲ್ ರೆಡಿ ಇದೆ ಅಂತ ಹೇಳಿ ಅಮೆರಿಕನೇ ಹೇಳ್ತಾ ಇತ್ತು. ಹೀಗಾಗಿ ಏನಾದರೂ ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಆದರೆ ಸ್ನೇಹಿತರೆ, ಈ ಸೋಷಿಯಲ್ ಮೀಡಿಯಾ ಚರ್ಚೆ ನಿಜ ಆಗಿರೋ ಸಾಧ್ಯತೆ ಕಮ್ಮಿ. ಯಾಕಂದರೆ ಇರಾನ್ನಲ್ಲಿ ಈಗ ಉಂಟಾಗಿರೋ ಕಂಪನದ ಕೇಂದ್ರ ಬಿಂದು ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಪತ್ತೆಯಾಗಿದೆ. ಸಾಮಾನ್ಯವಾಗಿ ಅಣ್ವಸ್ತ್ರ ಪರೀಕ್ಷೆಯಿಂದ ಉಂಟಾಗೋ ಕೃತಕ ಭೂಕಂಪ ಬರೀ 100 ಮೀಟರ್ನಿಂದ ಗರಿಷ್ಠ 2.5 ಕಿಲೋಮೀಟರ್ ಆಳದಲ್ಲಿ ಮಾತ್ರ ಉಂಟಾಗುತ್ತೆ. ಯಾಕಂದರೆ ಅಣು ಪರೀಕ್ಷೆ ಮಾಡೋಕೆ ಭೂಮಿ ಅಡಿಯಲ್ಲಿ ಸುರಂಗ ಅಥವಾ ಆಳ ಬಾವಿಯನ್ನು ತೋಡಬೇಕು. ಹಾಗಂತ 10 ಕಿಲೋಮೀಟರ್ ತೋಡಿ ಅಷ್ಟು ಅಡಿಗಳೆಲ್ಲ ಮಾಡೋಕ್ಕಾಗೋದಿಲ್ಲ, ಮೇಲ್ಮಟ್ಟದಲ್ಲೇ ಇರುತ್ತೆ. ಹೀಗಾಗಿ ಇದು ಬಹುತೇಕ ನೈಸರ್ಗಿಕ ಭೂಕಂಪನೆ ಅಂತ ಹೇಳ್ತಿದ್ದಾರೆ. ಹಾಗಂತ ಇರಾನ್ಗೆ ನ್ಯೂಕ್ಲಿಯರ್ ವಿಕಿರಣ ಭೀತಿ ಏನು ಕಮ್ಮಿ ಆಗಿಲ್ಲ. ಯಾಕೆ? ಇಸ್ರೇಲ್ ಮತ್ತು ಅಮೆರಿಕ ದಾಳಿಯಲ್ಲಿ ಇರಾನ್ನ ಪ್ರಮುಖ ಅಣು ಕೇಂದ್ರ ನಾಶ ಆಗಿದೆ ಅನ್ನೋ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ನತಾನ್ಸ್ ಅಣು ಸ್ಥಾವರದ ಮೇಲೆ ದಾಳಿ ಆಗಿರೋ ಬಗ್ಗೆ ಸ್ಯಾಟಲೈಟ್ ಚಿತ್ರಗಳು ಹೊರಬಿದ್ದಿವೆ. ಅಮೆರಿಕ ಮೂಲದ ವಾಂಟರ್ ಸಂಸ್ಥೆ ಇವುಗಳನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಮಾರ್ಚ್ 1 ಮತ್ತು ಮಾರ್ಚ್ 2 ಚಿತ್ರಗಳನ್ನು ಗಮನಿಸಿದರೆ ಒಂದೇ ದಿನದಲ್ಲಿ ಈ ಅಣು ಕೇಂದ್ರದಲ್ಲಿ ಕನಿಷ್ಠ 2 ಪ್ರಮುಖ ಕಟ್ಟಡಗಳು ಸಂಪೂರ್ಣ ಧ್ವಂಸಗೊಂಡಿರುವುದು ಕಾಣಿಸ್ತಾ ಇದೆ. ಅಥವಾ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಕೂಡ ಈ ದಾಳಿ ವೇಳೆ ಆಗಿರೋ ಡ್ಯಾಮೇಜನ್ನು ಕನ್ಫರ್ಮ್ ಮಾಡಿದೆ. ಆದರೆ ಏನೂ ಆಗಲ್ಲ, ಭಯಪಡಬೇಡಿ ಸದ್ಯಕ್ಕೆ ಅಂತ ಹೇಳಿದೆ. ಇರಾನ್ ಇತ್ತೀಚೆಗೆ ಪರಮಾಣು ಒಪ್ಪಂದ ಮಾಡಿಕೊಳ್ಳೋ ವಿಚಾರವಾಗಿ ಅಮೆರಿಕದೊಂದಿಗೆ ಮಾತುಕತೆ ಶುರು ಮಾಡಿತ್ತು. ಅಲ್ಲಿ ಇರಾನ್ನ ಟಾಪ್ ನೆಗೋಷಿಯೇಟರ್ಗಳು ಹೊರ ಹಾಕಿರೋ ಸ್ಫೋಟಕ ವಿಚಾರವನ್ನ ಈಗ ಅಮೆರಿಕದ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಪಬ್ಲಿಕ್ ಮಾಡಿದ್ದಾರೆ. ಇರಾನ್ನ ನೆಗೋಷಿಯೇಟರ್ಗಳು ನಮ್ಮ ಬಳಿ 11 ಪರಮಾಣು ಸ್ಫೋಟಕಗಳನ್ನು ತಯಾರಿಸೋಕೆ ಬೇಕಾಗುವಷ್ಟು ಯುರೇನಿಯಂ ಇದೆ ಅಂತ ಹೇಳಿದ್ರು. 60% ಎನ್ರಿಚ್ ಆಗಿರೋ ಸುಮಾರು 460 kg ಯುರೇನಿಯಂ ಇದೆ ಅಂತ ಹೇಳಿದ್ರು ಅಂತ ಖುದ್ದು ಸ್ಟೀವ್ ವಿಟ್ಕಾಫ್ ಹೇಳಿದ್ದಾರೆ. ಇನ್ನು ಗಲ್ಫ್ನ ಕಿಚ್ಚು ಲೆಬನಾನ್ಗೂ ನುಗ್ಗಿದೆ. ಕಡೆಗೂ ಇಸ್ರೇಲ್ ಲೆಬನಾನ್ ಒಳಗಡೆ ಭೂ ದಾಳಿಯನ್ನ ಶುರು ಮಾಡಿದೆ. ಆಲ್ರೆಡಿ ಇಸ್ರೇಲ್ ಆರ್ಮಿಯ 91ನೇ ಡಿವಿಷನ್ ಗಡಿ ದಾಟಿ ಲೆಬನಾನ್ನಲ್ಲಿ ಆಪರೇಷನ್ಗೆ ಇಳಿದಿದೆ. ಲಿಟಾನಿ ನದಿಯ ದಕ್ಷಿಣ ಭಾಗದ ಆಯಕಟ್ಟಿನ ಜಾಗಗಳನ್ನು ವಶಕ್ಕೆ ತಗೋತಾ ಇದೆ. ಇದನ್ನು ಇಸ್ರೇಲ್ ಫಾರ್ವರ್ಡ್ ಡಿಫೆನ್ಸಿವ್ ಆಪರೇಷನ್ ಅಂತ ಕರೆದಿದೆ. ಅಂದರೆ ಶತ್ರುಗಳು ತಮ್ಮ ದೇಶದ ಒಳಗೆ ಬರೋದನ್ನು ತಡೆಯೋಕೆ ಅವರ ಜಾಗಕ್ಕೆ ನಾವು ನುಗ್ತಾ ಇದ್ದೀವಿ ಅಂತ. ಇದಕ್ಕೆ ಇಸ್ರೇಲ್ನ ರಕ್ಷಣೆ ಅಂತೇಳಿ ಕಾರಣ ಕೊಟ್ಟಿದ್ದಾರೆ. ಇಸ್ರೇಲ್ನ ಉತ್ತರ ಭಾಗ ಸೇಫ್ ಆಗಿರಬೇಕು ಅಂದರೆ ಲೆಬನಾನ್ ಕಡೆಯಿಂದ ನಡೆಯೋ ರಾಕೆಟ್ ದಾಳಿ ನಿಲ್ಲಬೇಕು. ಹೀಗಾಗಿ ಈ ಆಪರೇಷನ್ ಲಾಂಚ್ ಮಾಡಿದ್ದೀವಿ, ಇದು ಮುಂದುವರಿಯುತ್ತೆ ಅಂತ ಇಸ್ರೇಲ್ ಹೇಳಿದೆ. ಎಟ್ ಎ ಟೈಮ್ ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳನ್ನು ಕೂಡ ಇವರು ಎಂಗೇಜ್ ಮಾಡ್ತಾ ಇದ್ದಾರೆ. ಇನ್ನು ಈ ದಾಳಿಯ ಉದ್ದೇಶವನ್ನು ಇಸ್ರೇಲ್ ಅಧಿಕಾರಿಗಳು ರಿವೀಲ್ ಮಾಡಿದ್ದಾರೆ. ಲೆಬನಾನ್ ಒಳಗಡೆ ಇರೋ ಎತ್ತರದ ಪ್ರದೇಶಗಳನ್ನು ಮೊದಲು ಸೀಸ್ ಮಾಡೋದು, ಆಮೇಲೆ ಅಲ್ಲಿ ತನ್ನ ಬಿಡಾರ ಹೂಡಿ ಅಲ್ಲಿಂದಲೇ ತಮ್ಮ ದೇಶಕ್ಕೆ ರಕ್ಷಣೆ ಕೊಡೋದು. ಒಂದೇ ಮಾತಲ್ಲಿ ಹೇಳೋದಾದರೆ ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ಬಫರ್ ಝೋನ್ ನಿರ್ಮಿಸೋದು. ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶದಲ್ಲಿ ಮಾಡಿದ ಹಾಗೆ ಅದನ್ನು ಆಲ್ರೆಡಿ ಇವರು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಆ ಪ್ರದೇಶವನ್ನು. ಹೀಗಾಗಿ ಇಸ್ರೇಲ್ನ ಈ ನಡೆ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ. ಸಿರಿಯಾ ಬಳಿಕ ಲೆಬನಾನ್ ಕೂಡ ಇಸ್ರೇಲ್ ಹರಿದು ತುಂಡು ಮಾಡಿ ನುಂಗು ಬಿಡುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ. ಹೇಳಿ ಕೇಳಿ ಇವರು ಭೂಮಿ ಒಂದ್ಸಲಿ ಕೈ ಸಿಕ್ಕಿದ್ರೆ ಆಮೇಲೆ ಬಿಡೋದಿಲ್ಲ ಇವರು ಇಸ್ರೇಲ್ನವರು. ನಿಧಾನಕ್ಕೆ ಇಟ್ಕೊಂಡು ಲಾಸ್ಟಿಗೆ ಅಮೆರಿಕ ಮಾನ್ಯತೆ ಕೊಡುತ್ತೆ, ನಿಮ್ಮದೇ ತಗೊಳ್ಳಿ ಅಂತ ಹೇಳಿ. ಹಾಗೆ ಮಾಡಿರೋದು ಇದುವರೆಗೂ ಕೂಡ. ಹೀಗಾಗಿ ಇಸ್ರೇಲ್ ಮೇಲಿನ ಪ್ರಶ್ನೆಗಳು, ಅನುಮಾನಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಮಾತನಾಡಿದ್ದಾರೆ. ಇಸ್ರೇಲ್ ಮೇಲೆ ದಾಳಿ ಮಾಡಿದಕ್ಕೆ ಹೆಜ್ಬುಲ್ಲಾ ಈಗ ಆಲ್ರೆಡಿ ಬೆಲೆ ತೆರ್ತಾ ಇದೆ, ಮುಂದೆ ಕೂಡ ಹೀಗೆ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಲೆಬನಾನ್ ಆರ್ಮಿ ಹಿಂದೆ ಸರಿದಿದೆ. ಅಂದರೆ ಹೆಜ್ಬುಲ್ಲಾ ಅಲ್ಲ, ಸರ್ಕಾರಿ ಲೆಬನಾನ್ ಸೇನೆ.
ಇವರು 7 ಬಾರ್ಡರ್ ಪೋಸ್ಟ್ಗಳಿಂದ ವಾಪಸ್ ಓಡಿದ್ದಾರೆ. ಸೇಫ್ಟಿ ಉದ್ದೇಶದಿಂದ ಬಾರ್ಡರ್ ಏರಿಯಾದಲ್ಲಿದ್ದ ಸೈನಿಕರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಅಂತ ಲೆಬನೀಸ್ ನಾಯಕರು ಹೇಳಿದ್ದಾರೆ. ಸೇಫ್ಟಿ ಏನು, ಸುನಾಮಿ ಬರ್ತಾ ಇಲ್ಲ, ಅಲ್ಲಿ ಇಸ್ರೇಲ್ನ ಸೇನೆ ನುಗ್ತಾ ಇದೆ, ಹೆದರಿ ಓಡ್ ಹೋಗಿದ್ದಾರೆ ಅಲ್ಲಿಂದ. ಇನ್ನು ಇಸ್ರೇಲ್ ಏರ್ ಫೋರ್ಸ್ ಕೂಡ ಲೆಬನಾನ್ ಮೇಲೆ ದಾಳಿಯನ್ನು ಕಂಟಿನ್ಯೂ ಮಾಡಿದೆ. ಏರ್ ಸ್ಟ್ರೈಕ್ಸ್ ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಟ್ಟು 160 ಟಾರ್ಗೆಟ್ಗಳನ್ನು ಹೊಡೆದು ಹಾಕಿದೆ ಇಸ್ರೇಲ್. ಇನ್ನು ಇದೇ ದಾಳಿಯಲ್ಲಿ ಇರಾನ್ನ IRGCಯ ಕುರ್ದ್ ಫೋರ್ಸ್ನ ಹಿರಿಯ ಕಮಾಂಡರ್ ರೆಜಾ ಖಜಾಯಿಯನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಈತ ಎಲ್ಲಿದ್ದ? ಲೆಬನಾನ್ನ ಬೈರೂತ್ನಲ್ಲಿ ಇಸ್ರೇಲ್ ನೌಕಾಪಡೆಯ ದಾಳಿಗೆ ಈತ ಮೃತಪಟ್ಟಿದ್ದಾನೆ ಅನ್ನೋದು ಈಗ ಸಿಗ್ತಿರೋ ಮಾಹಿತಿ. ಈತ ಹೆಜ್ಬುಲ್ಲಾಗಳಿಗೆ ಸೇನೆಯನ್ನ ಸ್ಟ್ರಾಂಗ್ ಮಾಡೋಕೆ ಟ್ರೈನಿಂಗ್ ಕೊಡೋಕೆ ಅಲ್ಲಿಗೆ ಹೋಗಿದ್ದು ಇರಾನ್ನಿಂದ ಲೆಬನಾನ್ಗೆ. ಅಲ್ಲಿ ಕುದ್ಸ್ ಫೋರ್ಸ್ನ ಮುಖ್ಯಸ್ಥನಾಗೂ ಈತ ಕೆಲಸ ಮಾಡ್ತಾ ಇದ್ದ. ಇರಾನ್ ಮತ್ತು ಹೆಜ್ಬುಲ್ಲಾಗಳ ನಡುವೆ ಮುಖ್ಯ ಕೋಆರ್ಡಿನೇಟರ್ ಆಗಿದ್ದ. ಹೆಜ್ಬುಲ್ಲಾಗಳಿಗೆ ಇರಾನ್ ಕಡೆಯಿಂದ ಶಸ್ತ್ರಾಸ್ತ್ರ, ಸಂಬಳ, ದುಡ್ಡು, ಲಾಜಿಸ್ಟಿಕಲ್ ಸಪೋರ್ಟ್ ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆಯಲ್ಲ ಅನ್ನೋ ಮೇಲ್ವಿಚಾರಣೆ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದ. ಈಗ ಆತನನ್ನೇ ಇಲ್ಲ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿದೆ. ಈ ತರ ಹಾಗಂತ ಇರಾನ್ ಮೇಲಿನ ದಾಳಿಯನ್ನ ಮರೆತಿಲ್ಲ ಅವರು. ಆ ಕಡೆ ಇರಾನ್ನಲ್ಲೂ ಎಂಗೇಜ್ ಆಗಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಮತ್ತೆ ದಾಳಿ ಮಾಡಿದ್ದಾರೆ. ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಈ ದಾಳಿ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿದೆ. ಹಾಗೆ ಇರಾನ್ನ ಇಸ್ಫಹಾನ್ ಮತ್ತು ಶಿರಾಜ್ ನಗರಗಳಲ್ಲೂ ಕೂಡ ಸ್ಫೋಟಗಳು ಉಂಟಾಗಿವೆ. ಮತ್ತೊಂದ್ ಕಡೆ ಒಮಾನ್ ಟಾರ್ಗೆಟ್ ಮಾಡಕ್ಕೆ ನಾವು ಹೇಳಿಲ್ಲ ಅಂತ ಇರಾನ್ನ ಈ ತಾತ್ಕಾಲಿಕ ಸರ್ಕಾರ ಹೇಳಿದ್ರೂ ಕೂಡ ಈ ಖಾಮೆನೇರ ಆಪ್ತ ಸೇನೆ IRGC ಅವರು, ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕೋರ್ನವರು, ಅವರು ಒಮಾನ್ ಮೇಲೆ ಮಿಸೈಲ್ ಹಾರಿಸೋದನ್ನ, ಡ್ರೋನ್ ಕಳಿಸೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಒಮಾನ್ನ ಡುಕುಮ್ ಕಮರ್ಷಿಯಲ್ ಪೋರ್ಟ್ನಲ್ಲಿರೋ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ಡ್ರೋನ್ ದಾಳಿ ಮಾಡಲಾಗಿದೆ. ಒಂದು ತೈಲ ಟ್ಯಾಂಕರ್ಗೆ ಡ್ಯಾಮೇಜ್ ಆಗಿದೆ, ಆದರೆ ಯಾವುದೇ ಸಾವು ನೋವು ಉಂಟಾಗಿಲ್ಲ. ಆದರೆ ಈ ಹಿಂದೆ ಇರಾನ್ ಒಮಾನ್ ಮೇಲೆ ಮಾಡಿದ್ದ ದಾಳಿಗಳಲ್ಲಿ ಗಾಯಗೊಂಡಿದ್ದ ಭಾರತೀಯರಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಮಾನ್ ಕರಾವಳಿಯಲ್ಲಿ ಚಲಿಸ್ತಾ ಇದ್ದ ಹಡಗುಗಳ ಮೇಲೆ ಇರಾನ್ ಡ್ರೋನ್ ಮತ್ತು ಮಿಸೈಲ್ ದಾಳಿ ಮಾಡಿತ್ತು. ಅದರಲ್ಲಿ 3 ಭಾರತೀಯರು ಮೃತಪಟ್ಟಿದ್ದರು, 20 ಮಂದಿ ಗಾಯಗೊಂಡಿದ್ದಾರೆ. ಸದ್ಯ ಒಬ್ಬ ಭಾರತೀಯನ ಸ್ಥಿತಿ ಗಂಭೀರವಾಗಿದ್ದು ವೆಂಟಿಲೇಟರ್ ಸಪೋರ್ಟ್ನಲ್ಲಿ ಇಡಲಾಗಿದೆ. ಮತ್ತೊಂದು ಕಡೆ ಸೈಪ್ರಸ್ನಲ್ಲಿರೋ ಬ್ರಿಟನ್ ವಾಯುನೆಲೆ ಮೇಲೆ ಇರಾನ್ ದಾಳಿ ಮಾಡಿದ ಬಳಿಕ ಫ್ರಾನ್ಸ್ ದೊಡ್ಡ ನಿರ್ಧಾರ ತಗೊಂಡಿದೆ. ಸೈಪ್ರಸ್ನಲ್ಲಿ ಆಂಟಿ ಮಿಸೈಲ್ ಮತ್ತು ಆಂಟಿ ಡ್ರೋನ್ ಸಿಸ್ಟಮ್ಗಳ ನಿಯೋಜನೆಗೆ ಮುಂದಾಗಿದೆ. ಇನ್ನು ಇರಾನ್ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಿರೋ ಹೊತ್ತಲ್ಲಿ ಭಾರತ ತೆಹರಾನ್ನಲ್ಲಿರೋ ಕೆಲ ಭಾರತೀಯ ವಿದ್ಯಾರ್ಥಿಗಳನ್ನು ಸೇಫ್ ಜಾಗಗಳಿಗೆ ಸ್ಥಳಾಂತರ ಮಾಡಿದೆ. ತೆಹರಾನ್ ಬಿಟ್ಟು ಹೊರಗಡೆ ಅವರನ್ನು ರಿಲೋಕೇಟ್ ಮಾಡಲಾಗಿದೆ. ಇನ್ನು ತೆಹರಾನ್ನಲ್ಲಿ ಉಳ್ಕೊಂಡಿರೋ ಭಾರತೀಯರಿಗಾಗಿ ತೆಹರಾನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಅಡ್ವೈಸರಿ ಜಾರಿ ಮಾಡಿದೆ. ಎಚ್ಚರಿಕೆಯಿಂದ ಇರಿ, ಮನೆ ಬಿಟ್ಟು ಹೊರಗೆ ಬರಬೇಡಿ, ಪ್ರತಿಭಟನಾ ಸ್ಥಳಕ್ಕೆ ಹೋಗಬೇಡಿ, ರಾಯಭಾರ ಕಚೇರಿಯೊಂದಿಗೆ ಟಚ್ಚಲ್ಲಿರಿ ಅಂತ ಹೇಳಿದೆ. ಎಮರ್ಜೆನ್ಸಿ ಹೆಡ್ಲೈನ್ಗಳನ್ನು ಕೂಡ ಕೊಡಲಾಗಿದೆ. ಇತ್ತ ಸೌದಿ ಅರೇಬಿಯಾ ಮತ್ತು UAEನಲ್ಲಿರೋ ಭಾರತೀಯ ರಾಯಭಾರ ಕಚೇರಿಗಳು ಕೂಡ ಹೊಸ ಅಡ್ವೈಸರಿ ಜಾರಿ ಮಾಡಿವೆ. ಜಾಗೃತೆಯಿಂದ ಇರಿ, ಅನಗತ್ಯ ಟ್ರಾವೆಲ್ ಮಾಡಬೇಡಿ, ರಾಯಭಾರ ಕಚೇರಿಗಳೊಂದಿಗೆ ಕಾಂಟ್ಯಾಕ್ಟ್ನಲ್ಲಿರಿ ಅಂತ ಹೇಳಿವೆ. ಏನು ಯುದ್ಧದ ಪರಿಣಾಮ ಈಗ ಭಾರತದ ಕೈಗಾರಿಕೆಗಳ ಮೇಲೂ ಕೂಡ ಆಗ್ತಾ ಇದೆ. ಕತರ್ ದೇಶ ದಿಢೀರ್ ಅಂತ ತನ್ನ ನೈಸರ್ಗಿಕ ಅನಿಲ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿದೆ. ಇದರಿಂದ ಭಾರತದಲ್ಲಿ ಗ್ಯಾಸ್ ಸಪ್ಲೈಯನ್ನ ತುಂಬಾ ಕಮ್ಮಿ ಮಾಡಲಾಗ್ತಾ ಇದೆ. ಕತರ್ನ ರಾಸ್ ಲಫಾನ್ ಮತ್ತು ಮೆಸೈಡ್ ಕೈಗಾರಿಕಾ ಪ್ರದೇಶಗಳ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿತ್ತು. ಇದರಿಂದ ಕತರ್ ಪ್ರೊಡಕ್ಷನ್ ಕಟ್ ಆಗಿತ್ತು, ನಿಂತು ಹೋಗಿತ್ತು. ಗಮನಿಸಬೇಕಾದ ವಿಚಾರ ಅಂದರೆ ಪುಟಾಣಿ ಕತರ್ ವಿಶ್ವದ 20% LNGಯನ್ನು ಉತ್ಪಾದನೆ ಮಾಡುತ್ತೆ. ಹಾಗೆ ದಿನವೂ 100 ಹಡಗುಗಳು ಜಗತ್ತಿನಾದ್ಯಂತ ಇಲ್ಲಿಂದ ಸಂಚಾರ ಮಾಡ್ತವೆ. ಆದರೆ ಇರಾನ್ ಯುದ್ಧದ ಕಾರಣದಿಂದ ಈ LNG ಪೂರೈಕೆಯಲ್ಲಿ ಅಸ್ತವ್ಯಸ್ತ ಆಗಿದೆ. 86% ಕತಾರ್ LNG ಪೂರೈಕೆ ಸ್ಟಾಪ್ ಆಗಿದೆ. ಹೀಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಗ್ಯಾಸ್ ಪ್ರೈಸ್ ಏರಿಕೆಯಾಗಿದೆ. ಯುರೋಪ್ನಲ್ಲಿ ಗ್ಯಾಸ್ ಪ್ರೈಸ್ 50% ಜಂಪ್ ಆಗಿದೆ. ಏಷ್ಯಾ ಮಾರುಕಟ್ಟೆಯಲ್ಲಿ 39 to 40% ಜಂಪ್ ಆಗಿದೆ. ಭಾರತ ವಿಶ್ವದ ಅತಿದೊಡ್ಡ LNG ಖರೀದಿದಾರರಲ್ಲಿ ಒಂದು. ಹೀಗಾಗಿ ದಿಢೀರ್ ಬೆಳವಣಿಗೆಯಿಂದಾಗಿ ನಮ್ಮ ದೇಶದ ಕೈಗಾರಿಕೆಗಳಿಗೆ ಗ್ಯಾಸ್ ಕೊರತೆ ಎದುರಾಗುವ ಆತಂಕ ಶುರುವಾಗಿದೆ. ಅದರಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ದೇಶದ ಪ್ರಮುಖ ಕೈಗಾರಿಕೆಗಳಿಗೆ ಆಗ್ತಿರೋ ಗ್ಯಾಸ್ ಪೂರೈಕೆಯನ್ನ ಕಡಿತಗೊಳಿಸಲಾಗ್ತಾ ಇದೆ ಅಂತ ಹೇಳಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಏನೋ ಇಸ್ರೇಲ್ನಲ್ಲಿರೋ ಅಮೆರಿಕನ್ ನಾಗರಿಕರನ್ನ ಅಲ್ಲಿಂದ ಹೊರ ಕಳಿಸೋಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಅಮೆರಿಕ ರಾಯಭಾರ ಕಚೇರಿ ಹೇಳಿಕೊಂಡಿದೆ. ಅಲ್ಲದೆ ಸದ್ಯ ಬೆನ್ ಗುರಿಯನ್ ಏರ್ಪೋರ್ಟ್ ಕ್ಲೋಸ್ ಆಗಿರೋದ್ರಿಂದ ಇಸ್ರೇಲ್ನ ಪ್ರವಾಸೋದ್ಯಮ ಇಲಾಖೆ ಈಜಿಪ್ಟ್ನ ತಾಬಾ ಬಾರ್ಡರ್ ವರೆಗೆ ಹೋಗೋ ಬಸ್ಗಳನ್ನೇ ಯೂಸ್ ಮಾಡಬಹುದು ಅಂತ ಹೇಳಿ ಸಲಹೆ ಕೊಟ್ಟಿದೆ. ಆದರೆ ಈ ಬಸ್ಗಳಲ್ಲಿ ಪ್ರಯಾಣಿಸುವಾಗ ನಿಮ್ಮ ಸುರಕ್ಷತೆಗೆ ಅಮೆರಿಕ ಸರ್ಕಾರ ಗ್ಯಾರಂಟಿ ಕೊಡಲ್ಲ. ಮೊದಲಿಗೆ ನೀವೇ ಸ್ವಂತ ರಿಸ್ಕ್ ತಗೊಂಡು ಈ ಬಸ್ಗಳಲ್ಲಿ ಟ್ರಾವೆಲ್ ಮಾಡೋದಾದ್ರೆ ಮಾಡಿ ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಇರಾನ್ ಒಳಗೂ ಭೂಸೇನೆ ನುಗ್ಗಿಸೋ ಪ್ಲಾನ್ ಇದೆಯಾ ಅಂತ ಇಸ್ರೇಲ್ನ ಕೇಳಿದ್ರು. ಇದಕ್ಕೆ ಇಸ್ರೇಲ್ ನಿರಾಕರಿಸಿದೆ. ಈ ಯುದ್ಧ ಕೇವಲ 1-2 ದಿನಗಳಲ್ಲಿ ಮುಗಿಯುವಂಥದ್ದಲ್ಲ, ದೀರ್ಘಕಾಲದವರೆಗೆ ಅಂದರೆ ಹಲವು ವಾರಗಳ ಕಾಲ ನಡೆಯುವುದು. ಹೀಗಾಗಿ ನಿರಂತರವಾಗಿ ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸೋಕೆ ನಾವು ರೆಡಿಯಾಗಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಈ ಮೂಲಕ ಇರಾನ್ ಒಂದು ವಿಶಾಲವಾದ ದೇಶ ಆಗಿರೋದ್ರಿಂದ ಅಲ್ಲಿಗೆ ಸೇನೆ ನೆಲಕ್ಕೆ ಇಳಿಸೋದು
ಪ್ರಾಕ್ಟಿಕಲಿ ಸ್ವಲ್ಪ ಚಾಲೆಂಜಿಂಗ್. ಹೀಗಾಗಿ ಏರ್ ಸ್ಟ್ರೈಕ್ ಮೂಲಕವೇ ಇರಾನ್ನ ಮಿಲಿಟರಿ ಶಕ್ತಿಯನ್ನ ಕುಗ್ಗಿಸೋದು ನಮ್ಮ ಲೆಕ್ಕಾಚಾರ ಅಂತ ಇಸ್ರೇಲ್ ಹೇಳ್ತಿರೋ ತರ ಸದ್ಯಕ್ಕೆ ಕಾಣಿಸ್ತಾ ಇದೆ. ಏನು ಖಾಮೆನೈ ಹತ್ಯೆ ಭಾರತದಲ್ಲೂ ಕೂಡ ಕಿಚ್ಚನ್ನ ಹೊತ್ತಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರತಿಭಟನೆಗಳು ಕಂಟಿನ್ಯೂ ಆಗಿವೆ. ಹೀಗಾಗಿ ಇಡೀ ಜಮ್ಮು ಕಾಶ್ಮೀರವನ್ನ ಹೈ ಅಲರ್ಟ್ ನಲ್ಲಿ ಇಡಲಾಗಿದೆ. ಕೆಲ ಕಡೆ ಇಂಟರ್ನೆಟ್ ಅನ್ನು ಕೂಡ ಬಂದ್ ಮಾಡಲಾಗಿದೆ. ರಜೌರಿ ಜಿಲ್ಲೆಯಲ್ಲಿ ಮಂಗಳವಾರ ಕೂಡ ಪ್ರತಿಭಟನೆಯಾಗಿದೆ. ಬುಧಾಲ್ನ ಶೇಖ್ ಉಲ್ ಆಲಂ ಮಸೀದಿ ಬಳಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಪ್ರತಿಭಟಿಸಲಾಗಿದೆ. ಇತ್ತ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲೂ ಕೂಡ ಶಿಯಾ ಮುಸ್ಲಿಮರು ಪ್ರತಿಭಟಿಸಿದ್ದಾರೆ. ಖಾಮೆನೈ ಫೋಟೋವನ್ನು ಹಿಡಿದು ಕಪ್ಪು ಧ್ವಜವನ್ನು ತೋರಿಸಿದ್ದಾರೆ. ಹೀಗಾಗಿ ಇಡೀ ಪೂಂಚ್ ಜಿಲ್ಲೆ ಕಂಪ್ಲೀಟ್ ಬಂದ್ ಆಗಿತ್ತು. ಪೊಲೀಸರು ಮತ್ತು ಸಿಆರ್ಪಿಎಫ್ ಅಧಿಕಾರಿಗಳು ಇಡೀ ಪೂಂಚ್ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಗಸ್ತು ಕೂಡ ಹೆಚ್ಚಿಸಲಾಗಿದೆ. ಇತ್ತ ಶ್ರೀನಗರದ ಲಾಲ್ ಚೌಕ್ನಲ್ಲಿ 2ನೇ ದಿನ ಕೂಡ ಭಾರಿ ಭದ್ರತೆ ಒದಗಿಸಲಾಗಿದೆ. ಏನೋ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸದ್ಯ ಶಾಂತವಾಗಿದ್ರೂ ಕೂಡ ಯುದ್ಧದ ಭೀತಿ ಕಮ್ಮಿಯಾಗಿಲ್ಲ. ಹೀಗಾಗಿ ಭಾರತದ ರಾಯಭಾರ ಕಚೇರಿ ಅಡ್ವೈಸರಿ ಜಾರಿ ಮಾಡಿದೆ. ಯುಎಇನಲ್ಲಿರೋ ಭಾರತೀಯರು ಅನಗತ್ಯ ಪ್ರಯಾಣವನ್ನ ಅವಾಯ್ಡ್ ಮಾಡಬೇಕು, ಜಾಗ್ರತೆಯಿಂದ ಇರಬೇಕು. ಯುಎಇ ಅಧಿಕಾರಿಗಳು ಮತ್ತು ಎಂಬೆಸಿ ನೀಡೋ ಸೇಫ್ಟಿ ಗೈಡ್ಲೈನ್ಸ್ ಅನುಸರಿಸಬೇಕು. ಅಬುದಾಬಿಯಲ್ಲಿರೋ ಭಾರತದ ಎಂಬೆಸಿ, ದುಬೈನಲ್ಲಿರೋ ಭಾರತದ ಕಾನ್ಸುಲೇಟ್ ಕಚೇರಿ ನಾರ್ಮಲ್ ಆಗಿ ಕಾರ್ಯಾಚರಿಸುವುದನ್ನು ಮುಂದುವರಿಸಲಿದೆ. ಅಗತ್ಯ ಇದ್ದಾಗ ಅಪ್ಡೇಟ್ ನೀಡ್ತಾ ಇರ್ತೀವಿ ಅಂತ ಹೇಳಿದೆ. ಹಾಗೆ ಸಹಾಯವಾಣಿ ನಂಬರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ನಿಮಗೆ ವೈಷ್ಣೋದೇವಿ ಅಮೃತಸರಲ್ಲೆಲ್ಲ ಪ್ರವಾಸ ಮಾಡೋ ಆಸಕ್ತಿ ಇದ್ರೆ 7 ಸೈನ್ಸ್ ಟೂರಿಸಂನ ಪ್ಯಾಕೇಜ್ ಇಲ್ಲಿದೆ. ಡೀಟೇಲ್ಸ್ ಕೂಡ ಇಲ್ಲಿದೆ. ಕಾಲ್ ಮಾಡಿ ಬುಕ್ ಮಾಡಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ನೊಂದಿಗೆ ಹೋಗಿ ಬರ್ಬೋದು. ಇನ್ನು ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ನಡೆಸ್ತಿರೋ ಭಯಾನಕ ದಾಳಿಗೆ ಚೀನಾ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ ಉದ್ದೇಶಪೂರ್ವಕವಾಗಿಯೇ ಶಾಂತಿ ಮಾತುಕತೆಯನ್ನು ಹಾಳು ಮಾಡ್ತಿದ್ದಾರೆ. ಈ ಮಿಡಲ್ ಈಸ್ಟ್ ಪ್ರದೇಶವನ್ನು ಈಗ ಸರಿಪಡಿಸಲಾಗದ ವಿನಾಶದ ಹಾದಿಗೆ ತಳ್ತಾ ಇದ್ದೀರಾ ಅಂತ ಹೇಳಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಈ ಕಿಡಿಕಾರಿದ್ದಾರೆ. ಅಲ್ಲದೆ ಈ ಸಂಘರ್ಷದ ಕುರಿತು ಇರಾನ್, ಒಮಾನ್ ಮತ್ತು ಫ್ರಾನ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರೊಂದಿಗೆ ತುರ್ತು ಮಾತುಕತೆ ನಡೆಸಿದ್ದೀವಿ ಅಂತ ಹೇಳಿದ್ದಾರೆ. ಚೀನಾ ಇಲ್ಲಿ ಇಷ್ಟೊಂದು ಆತಂಕ ವ್ಯಕ್ತಪಡಿಸ್ತಿರೋದು ಯಾಕೆ ಗೊತ್ತಾ? ತೈಲಕ್ಕೆ. ಚೀನಾ ತನಗೆ ಬೇಕಾದ 70% ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ನಮ್ಮ ತರನೇ ಅವರು ಕೂಡ ಇಂಪೋರ್ಟ್ ಡಿಪೆಂಡೆಂಟ್. ಅದರಲ್ಲಿ ಅರ್ಧದಷ್ಟು ಪಾಲು ಈಗ ಇರಾನ್ ಬಂದ್ ಮಾಡ್ತೀವಿ ಅಂತ ಘೋಷಿಸಿರೋ ಹಾರ್ಮುಜ್ ಜಲಸಂಧಿ ಮೂಲಕವೇ ಹೋಗಬೇಕು. ಹೀಗಾಗಿ ಚೈನಾ ಇರಾನ್ ದಾಳಿಗೆ ಅಸಮಾಧಾನ ಹೊರಹಾಕ್ತಾ ಇದೆ. ಇದೇ ವೇಳೆ ಇರಾನ್ಗೆ ನಾವು ಕೇವಲ ರಾಜತಾಂತ್ರಿಕ ಮತ್ತು ನೈತಿಕ ಬೆಂಬಲ ಮಾತ್ರ ಕೊಡ್ತೀವಿ ಅಂತ ಚೈನಾ ಹೇಳಿದೆ. ಮಿಲಿಟರಿ ಸಪೋರ್ಟ್ ಇಲ್ಲ ಅಂತ. ಹಾಗೆ ಈ ಸಂಘರ್ಷದಲ್ಲಿ ಇರಾನ್ಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳೋ ಹಕ್ಕು ಕೂಡ ಇದೆ. ಅದಕ್ಕೆ ನಾವು ಬೆಂಬಲಿಸ್ತೀವಿ ಅಂತ ಹೇಳಿದೆ, ಆದರೆ ಆಯುಧ ಕೊಡಲ್ಲ ಅಂತ ಹೇಳಿದೆ. ಏನೋ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಯುದ್ಧದ ಬಿಸಿ ಮುಂಬೈನ ಜವಾಹರ್ಲಾಲ್ ನೆಹರು ಬಂದರಿಗೂ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗಬೇಕಾಗಿದ್ದ ಸುಮಾರು 1,000ಕ್ಕೂ ಅಧಿಕ ಆಹಾರ ಪದಾರ್ಥಗಳ ಕಂಟೈನರ್ಗಳು ಇದೇ ಬಂದರಿನಲ್ಲಿ ಸಿಕ್ಕಾಕೊಂಡಿವೆ. ಇದರಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರದ ನಾಸಿಕ್ನಿಂದ ಬಂದಿರೋ 5,400 ಟನ್ ಈರುಳ್ಳಿ ತುಂಬಿದ 150 ಕಂಟೈನರ್ಗಳು ಹಾಗೂ ದ್ರಾಕ್ಷಿ, ಪಪ್ಪಾಯಿ ಅಂತ ಹಣ್ಣುಗಳು ಕೂಡ ಇದಾವೆ. ಈ ಸರಕುಗಳು ದುಬೈ ಮೂಲಕ ಬೇರೆ ರಾಷ್ಟ್ರಗಳಿಗೆ ಹೋಗಬೇಕಾಗಿತ್ತು. ಆದರೆ ಅಲ್ಲಿನ ಮಾರುಕಟ್ಟೆ ತಾತ್ಕಾಲಿಕವಾಗಿ ಬಂದ್ ಆಗಿರೋದ್ರಿಂದ ಹಾಗೂ ಹಡಗುಗಳ ಸಂಚಾರ ಸ್ಥಗಿತವಾಗಿರೋದ್ರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ದುಬೈ ತಲುಪಿರೋ 370 ಭಾರತೀಯ ಕಂಟೈನರ್ಗಳು ಕೂಡ ಅಲ್ಲಿಂದ ಮುಂದಕ್ಕೆ ಹೋಗಲಾರದೆ ಸಿಕ್ಕಾಕೊಂಡಿವೆ. ಈ ಹಣ್ಣು ಮತ್ತು ತರಕಾರಿ ಕೊಳೆಯದಂತೆ ತಡಿಬೇಕಲ್ಲ. ಈಗ ತಂಪಾದ ವಾತಾವರಣದಲ್ಲಿ ಇಡೋಕೆ ದಿನಕ್ಕೆ ಪ್ರತಿ ಕಂಟೈನರ್ಗೆ 8,000 ರೂಪಾಯಿ ಖರ್ಚು ಮಾಡಲಾಗ್ತಿದೆ. ಏನೋ ಇರಾನ್ ಸುಪ್ರೀಂ ಲೀಡರ್ ಖಾಮೆನೈ ಹತ್ಯೆ ವಿಚಾರದಿಂದ ಭಾರತದಲ್ಲೂ ಕೂಡ ಪಾಲಿಟಿಕ್ಸ್ ಶುರುವಾಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ PM ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಒಂದು ದೇಶದ ಸುಪ್ರೀಂ ಲೀಡರ್ ಅವರು ಖಾಮೆನೈ ಅವ್ರನ್ನ ಹತ್ಯೆ ಮಾಡೋದನ್ನ ಮೋದಿ ಸರ್ಕಾರ ಸಪೋರ್ಟ್ ಮಾಡುತ್ತಾ? ಟೀಕೆ ಮಾಡ್ತಾನಿಲ್ಲ ನೀವು? ಜಗತ್ತಿನ ವ್ಯವಸ್ಥೆ ಹೀಗಿರ್ಬೇಕಾ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಈ ಯುದ್ಧದಿಂದ ಮಿಡಲ್ ಈಸ್ಟ್ನಲ್ಲಿರೋ ಸುಮಾರು 1 ಕೋಟಿ ಭಾರತೀಯರ ಬದುಕು ಈಗ ಅಯೋಮಯ ಆಗಿದೆ. ಒಂದು ದೇಶದ ಸಾರ್ವಭೌಮತ್ವವನ್ನು ಉಲ್ಲಂಘಿಸಿ ದಾಳಿಯಾದರೆ ಅದು ಬಿಕ್ಕಟ್ಟನ್ನು ಮತ್ತಷ್ಟು ಹದಗೆಡಿಸುತ್ತೆ. ಇರಾನ್ ಮೇಲಿನ ಏಕಪಕ್ಷೀಯ ದಾಳಿ ಹಾಗೂ ಮಿಡಲ್ ಈಸ್ಟ್ ರಾಷ್ಟ್ರಗಳ ಮೇಲಿನ ಇರಾನ್ ದಾಳಿಯನ್ನ ಖಂಡಿಸಬೇಕು. ಅಂದ್ರೆ ಎರಡನ್ನೂ ಖಂಡಿಸಬೇಕು. ಇರಾನ್ ಮೇಲೆ ಆಗ್ತಿರೋದನ್ನ ಕೂಡ ಖಂಡಿಸಬೇಕು, ಇರಾನ್ ಅರಬ್ ರಾಷ್ಟ್ರಗಳ ಮೇಲೆ ಮಾಡ್ತಿರೋದನ್ನ ಕೂಡ ಖಂಡಿಸಬೇಕು. ಎರಡನ್ನ ಕೂಡ ಖಂಡಿಸಿ ಅಂತ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ. ಹಿಂಸೆಗೇನೆ ನಾಂದಿ ಹಾಡುತ್ತೆ. ಮಾತುಕತೆ ಮತ್ತು ಸಂಯಮ ಮಾತ್ರ ಶಾಂತಿಗೆ ಮಾರ್ಗ. ಹೀಗಾಗಿ ಭಾರತ ನೈತಿಕವಾಗಿ ಕ್ಲಿಯರ್ ಇರಬೇಕು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಅಂತಾರಾಷ್ಟ್ರೀಯ ಕಾನೂನಿಗಾಗಿ, ಜನರ ಜೀವಕ್ಕಾಗಿ ಧೈರ್ಯದಿಂದ ಮಾತನಾಡಬೇಕು. ನಮ್ಮ ಫಾರಿನ್ ಪಾಲಿಸಿ ಸಾರ್ವಭೌಮತ್ವ ಮತ್ತು ಶಾಂತಿ ಮಾರ್ಗದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಬೇರೂರಿದೆ. ಅದು ಯಾವತ್ತೂ ಚೇಂಜ್ ಆಗಬಾರ್ದು. ಈ ವಿಚಾರದಲ್ಲಿ ಪ್ರಧಾನಿ ಮೋದಿ ಮೌನ ಮುರಿಬೇಕು. ಮೋದಿ ಅವರು ಖಾಮೆನೈ ಹತ್ಯೆಗೆ ಸಪೋರ್ಟ್ ಮಾಡ್ತಾರಾ? ಅವರು ಮೌನ ವಹಿಸಿರೋದ್ರಿಂದ ಜಗತ್ತಿನ ಮುಂದೆ ಭಾರತದ ಗೌರವ ತುಂಬಾ ಕಮ್ಮಿ ಆಗುತ್ತೆ ಯಾವಾಗ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇವರ ಮದರ್, ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಅವರು ಕೂಡ ಮೋದಿ ಅವ್ರನ್ನ ಟೀಕೆ ಮಾಡಿ ಆರ್ಟಿಕಲ್ ಬರ್ತಿದ್ರು. ಖಾಮೆನೈ ಹತ್ಯೆಯನ್ನ ಖಂಡಿಸಿ ಭಾರತ ಅದನ್ನ
ವಿರೋಧಿಸಬೇಕು, ಮೋದಿ ಯಾಕೆ ಮಾತಾಡ್ತಿಲ್ಲ, ವಿರೋಧಿಸ್ತಾ ಇಲ್ಲ ಅಂತ ಹೇಳಿ ಸೋನಿಯಾ ಗಾಂಧಿ ಕೂಡ ಕ್ವಶನ್ ಮಾಡಿದ್ರು. ಸೊ ಸ್ನೇಹಿತರೆ, ಈ ರೀತಿ ಈ ಕ್ಷಣದ ಎಲ್ಲ ಅಪ್ಡೇಟ್ ತಲುಪಿಸುವಂತ ಪ್ರಯತ್ನವನ್ನ ಮಾಡಿದೀವಿ. ನಾವು ಬ್ಯಾಕ್ ಟು ಬ್ಯಾಕ್ ಈ ರೀತಿ ಅಪ್ಡೇಟ್ಸ್ನ ತಲುಪಿಸ್ತಾನೆ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದಿರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು, ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗ್ಬೋದು. ಅಲ್ಲಿರೋ ಎಲ್ಲ ನಾಲೆಜ್ ಎನ್ಹ್ಯಾನ್ಸಿಂಗ್ ವಿಡಿಯೋಸ್, ಅದು ಬಿಸ್ನೆಸ್ ಆಗಿರ್ಬೋದು ಮೆಂಬರ್ ಓನ್ಲಿ, ಅಥವಾ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಆಗಿರ್ಬೋದು, ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದ ಕಾರ್ಯಕ್ಕೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡ್ಬೋದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.